ನಿನ್ನೆ ದಿನ ದಾವಣಗೆರೆ ಜಿಲ್ಲೆಯ ಹರಿಹರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಗ್ರಾಮದಲ್ಲಿ ನಮ್ಮ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಒಂದು ಖಚಿತ ಮಾಹಿತಿಯ ಮೇರೆಗೆ ಅನುಮಾನಾಸ್ಪದ ವ್ಯಕ್ತಿಯೊಬ್ಬನ ವಶಕ್ಕೆ ಪಡೆದು ವಿಚಾರ ಮಾಡಲಾಗಿ ಈ ಸದರಿ ವ್ಯಕ್ತಿ ಸುಮಾರು 20 ವರ್ಷ ವಯಸ್ಸುಳ್ಳ ಈತನು ಮೂಲತಃ ಉತ್ತರ ಪ್ರದೇಶದ ವಾಸಿಯಾಗಿದ್ದು ಸುಮಾರು 15 ದಿನಗಳ ಹಿಂದೆ ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಖಾಸಗಿ ಫ್ಯಾಕ್ಟ್ರಿಯಲ್ಲಿ ಪೇಂಟಿಂಗ್ ಕೆಲಸಕ್ಕಾಗಿ ಬಂದು ಅಲ್ಲೇ ಹತ್ತಿರದಲ್ಲಿರ್ತಕ್ಕಂಥ ಒಂದು ಗ್ರಾಮದಲ್ಲಿ ವಾಸ ಮಾಡ್ಕೊಂಡಿದ್ದರು. ಇವರನ್ನ ಅನುಮಾನಾಸ್ಪದವಾಗಿ ಚಟುವಟಿಕೆ ಇದೆ ಅಂತ ಬಿಟ್ಟೇಳಿ ಬಂದಿರತಕ್ಕಂಥ ಮಾಹಿತಿಯನ್ನು ಆಧರಿಸಿ ಇವರನ್ನು ವಿಚಾರಣೆಗೊಳಪಡಿಸಿದಾಗ ಈತ ತನ್ನ ಮೊಬೈಲ್ನಲ್ಲಿ ವಾಟ್ಸಪ್ ಗ್ರೂಪು ಮತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಪಾಕಿಸ್ತಾನದ ಮೂಲದ ವ್ಯಕ್ತಿಗಳ ಜೊತೆ ಸಂಪರ್ಕದಲ್ಲಿರ್ತಕ್ಕಂಥ ಮಾಹಿತಿ ಬಂದಿದ್ದು ಅವರನ್ನು ನಾವು ಮುಂದಿನ ಕ್ರಮಕ್ಕಾಗಿ ಪ್ರಕರಣ ದಾಖಲಿಸಿಕೊಂಡು ಸದ್ಯಕ್ಕೆ ಅವರನ್ನು ದಸ್ತಗಿರಿ ಮಾಡಿ ಮುಂದಿನ ಕಾನೂನು ಕ್ರಮ ಕೈಗೊಳ್ತಾ ಇದ್ದೆವು. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹರಿಹರ ಗ್ರಾಮಾಂತರದಲ್ಲಿ ಪ್ರಕರಣ ದಾಖಲಿಸಿಕೊಂಡು ಏನು ಅನುಮಾನಾಸ್ಪದ ವ್ಯಕ್ತಿ ಸುಮಾರು 20 ವರ್ಷ ವಯಸ್ಸುಳ್ಳ ಈತನನ್ನು ದಸ್ತಗಿರಿ ಮಾಡಿ ಮುಂದಿನ ಕಾನೂನು ಕ್ರಮವನ್ನು ಕೈಗೊಳ್ತಾ ಇದ್ದೆವು. ನಾವು ಈಗ ಸದ್ಯಕ್ಕೆ ಇರ್ತಕ್ಕಂಥ ಪ್ರಾಥಮಿಕ ಮಾಹಿತಿ ಪ್ರಕಾರ ಇವರೆಲ್ಲರೂ ಈ ಥರ ವಿಧ್ವಂಸಕ ಕೃತ್ಯಗಳ ಒಂದು ಹಿನ್ನೆಲೆಯಲ್ಲಿ ಸೋಷಿಯಲ್ ಮೀಡಿಯಾ ಮುಖಾಂತರ ಎಲ್ಲರೂ ಕೂಡ ಪರಿಚಯ ಆಗಿ ಒಬ್ಬರಿಗೊಬ್ಬರು ಈ ಆನ್ಲೈನಲ್ಲಿ ಟಚ್ ಇದ್ದಾರೆ ಅಂತ ಬಿಟ್ಟೇಳಿ ಮಾಹಿತಿ ಇತ್ತು. ಇವರ ಒಂದು ವೆರಿಫೈ ಮಾಡಿದಾಗ ಆ ಥರ ಪ್ರಾಥಮಿಕವಾಗಿ ಬೆಳಕಿಗೆ ಬಂದಿದೆ. ಈ ಹಿಂದೆ ಕೂಡ ತುಮಕೂರು ಜಿಲ್ಲೆಯಲ್ಲಾಗಿರ್ತಕ್ಕಂಥ ಪ್ರಕರಣಕ್ಕೆ ಇದಕ್ಕೆ ಸಾಮರ್ಥ್ಯ ಇದೆ ಅಂತ ಬಿಟ್ಟೇಳಿ ತನಿಖೆಯಿಂದ ನಾವು ಮುಂದೆ ಖಚಿತಪಡಿಸ್ತೇವೆ. ಇಲ್ಲ, ಈಗ ಸದ್ಯಕ್ಕೆ ನಾವು ಈಗ ಇರ್ತಕ್ಕಂಥ ನಮ್ಮ ದಸ್ತಗಿರಿ ಮಾಡಿರ್ತಕ್ಕಂಥ ಸಸ್ಪೆಕ್ಟನ್ನು ನಾವು ವೆರಿಫೈ ಮಾಡ್ತಾಯಿದ್ದೆವು. ಮುಂದಿನ ದಿನಗಳಲ್ಲಿ ವೆರಿಫೈ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿ ಸೂಕ್ತ ಕ್ರಮ ಕೈಗೊಳ್ತೇವೆ. ಇವನು ಸುಮಾರು 15 ದಿನಗಳ ಹಿಂದೆ ಇಲ್ಲಿಗೆ ಫ್ಯಾಕ್ಟ್ರಿಗೆ ಪೇಂಟಿಂಗ್ ಕೆಲಸವನ್ನು ಆರಿಸಿ ಇಲ್ಲಿ ಬಂದಿದ್ದರು ಅಂತ ಬಿಟ್ಟೇಳಿ ಮಾಹಿತಿ ಇದೆ. ಆ ಮಾಹಿತಿ ಅನ್ನು ಆಧರಿಸಿ ನಾವು ಅವನ್ನ ಕರೆದು ಎನ್ಕ್ವೈರಿ ಮಾಡಿದಾಗ ಈ ಒಂದು ಅಂಶ ನಮಗೆ ಬೆಳಕಿಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ನಾವು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಳ್ತಾ ಇದ್ದೇವೆ. ಹೌದು, ರೀಸೆಂಟಾಗಿ ಬಂದಿದ್ದು. ಇವು ಮೂಲತಃ ಉತ್ತರ ಪ್ರದೇಶದವರು ಅಂತ ಬಿಟ್ಟೇಳಿ ಇವರು ಸುಮಾರು 10 ಜನ ತಂಡವಾಗಿ ಬಂದಿದ್ದರು. 10 ಜನ ತಂಡವಾಗಿ ಬಂದಿದ್ರು ಅಂತ ಬಿಟ್ಟೇಳಿ ಮಾಹಿತಿ ಇದೆ. ಉಳಿದರ ಬಗ್ಗೆ ಕೂಡ ನಾವೆಲ್ಲ ವೆರಿಫೈ ಮಾಡ್ತಾ ಇದ್ದೆವು. ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವ್ಯಕ್ತಿ ಬಗ್ಗೆ ನಮಗೆ ಒಂದು ಬೇರೆ ಬೇರೆ ಇದರಿಂದ ಮಾಹಿತಿಯನ್ನು ಆಧರಿಸಿ ಈ ರೀತಿ ಒಂದು ವೆರಿಫೈ ಮಾಡಿದಾಗ ಈ ಒಂದು ವಾಟ್ಸಪ್ ಗ್ರೂಪು ಸೋಷಿಯಲ್ ಮೀಡಿಯಾ ಮುಖಾಂತರ ಈತ ಟಚ್ ಇದ್ರ ಬಗ್ಗೆ ಖಚಿತಪಡಿಸಿಕೊಂಡು ಈತನನ್ನು ದಸ್ತಗಿರಿ ಮಾಡಿದ್ದೇವೆ. ನೋಡೋಣ, ತನಿಖೆ ನಂತರ ನಾವೇನಾದರೂ ವೆರಿಫೈ ಮಾಡಿ ಇದಕ್ಕೆ ಸಾಮರ್ಥ್ಯ ಇದೆಯಾ, ಇದೇನು ಒಂದೇ ಗ್ರೂಪಾ, ಯಾವ ಥರ ಟಚ್ಚಲ್ಲಿದ್ದಾರೆ, ಏನಿದೆ ಅಂತ ಬಿಟ್ಟು ತನಿಖೆ ನಂತರ ಗೊತ್ತಾಗುತ್ತೆ. ನಾವು ಈಗ ಸದ್ಯಕ್ಕೆ ಇರ್ತಕ್ಕಂಥ ಪ್ರಾಥಮಿಕ ಮಾಹಿತಿ ಪ್ರಕಾರ ಇವರೆಲ್ಲರೂ ಈ ಥರ ವಿಧ್ವಂಸಕ ಕೃತ್ಯಗಳ ಒಂದು ಹಿನ್ನೆಲೆಯಲ್ಲಿ ಸೋಷಿಯಲ್ ಮೀಡಿಯಾ ಮುಖಾಂತರ ಎಲ್ಲರೂ ಕೂಡ ಪರಿಚಯ ಆಗಿ ಒಬ್ಬರಿಗೊಬ್ಬರು ಈ ಆನ್ಲೈನಲ್ಲಿ ಟಚ್ ಇದ್ದಾರೆ ಅಂತ ಬಿಟ್ಟೇಳಿ ಮಾಹಿತಿ ಇತ್ತು. ಇವರ ಒಂದು ವೆರಿಫೈ ಮಾಡಿದಾಗ ಆ ಥರ ಪ್ರಾಥಮಿಕವಾಗಿ ಬೆಳಕಿಗೆ ಬಂದಿದೆ. ಈ ಹಿಂದೆ ಕೂಡ ತುಮಕೂರು ಜಿಲ್ಲೆಯಲ್ಲಾಗಿರ್ತಕ್ಕಂಥ ಪ್ರಕರಣಕ್ಕೆ ಇದಕ್ಕೆ ಸಾಮರ್ಥ್ಯ ಇದೆ ಅಂತ ಬಿಟ್ಟೇಳಿ ತನಿಖೆಯಿಂದ ನಾವು ಮುಂದೆ ಖಚಿತಪಡಿಸ್ತೇವೆ.